ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡೋಣ. ಮಿನಿನ ತುಂಬಾ ಟೈಮಿಂದ ನಾನು ಬೀಚಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂತಾನೆ ಇದ್ದೆ. ಮನೇಲೆಲ್ಲ ಬೇಡ ಚಿಕ್ಕವಳು, ಬೀಚಲ್ಲಿ ಕರ್ಕೊಂಡು ಹೋದ್ರೆ ಏನ್ ಮಾಡ್ತಾಳೆ? ಮತ್ತೆ ಬೀಚಲ್ಲೆಲ್ಲ ಗಾಳಿ ಜಾಸ್ತಿ ಇರುತ್ತಲ್ಲ. ಸೊ ಬೇಡ ಬೇಡ ಅಂತ ಇದ್ರು. ಬಟ್ ಬ್ಯಾಂಗ್ಳೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿಯಾದ್ರು ಬೀಚಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಪ್ಲಾನ್ ಪ್ರಕಾರ ಮಮ್ಮಿ ಮತ್ತೆ ಅಜ್ಜಿನೆಲ್ಲ ಕನ್ವಿನ್ಸ್ ಮಾಡಿ ಇವಾಗ ಕರ್ಕೊಂಡ್ ಬಂದಿದ್ದೀನಿ. ಬೀಚಿಗೆ ಕರ್ಕೊಂಡ್ ಬಂದ ಮೇಲೆ ಗೊತ್ತಾಯ್ತು, ಓಕೆ ಚಿಕ್ಕ ಮಕ್ಕಳು ಬೀಚಲ್ಲಿ ಕರ್ಕೊಂಡ್ ಬಂದ್ರೆ ಯಾವ ತರ ಇರ್ತಾರೆ ಅಂತ. ಫುಲ್ ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವೇನಾದ್ರು ನೋಡಿಲ್ಲ ಅಂತಂದ್ರೆ ನೋಡಿ. ಮಿನಿ ಯಾವ ತರ ಇದ್ಲು ಅಂತ ನೀವು ನೋಡ್ಬೋದು. ಸೊ ಇವಾಗ ಅವಳ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ತುಂಬಾನೇ ಖುಷಿ. ನಂಗಂತೂ ಬೀಚ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗೆ ಮಮ್ಮಿಗೂ ಇಷ್ಟ. ಅಜ್ಜಿಗೆ ಆಕ್ಚುಲಿ ಅಷ್ಟೊಂದು ಇಷ್ಟ ಆಗಲ್ಲ, ಅಂದ್ರೆ ಒಂದ್ ಸ್ವಲ್ಪ ಹೆದರಿಕೆ ತರ ಆಗತ್ತೆ. ಅಜ್ಜಿ ಹೇಳ್ತಾ ಇದ್ರು ಅಲ್ಲೆಲ್ಲ ಮಕ್ಳು ಆಟ ಆಡೋದನ್ನೆಲ್ಲ ನೋಡಿ ಅವಳು ಸಿಕ್ಕಾಪಟ್ಟೆ ಹೆದರ್ಕೊಂತಾ ಇದ್ಲು. ನಮ್ಗೆ ಒಂದು ರಿಸ್ಟ್ರಿಕ್ಷನ್ ಇತ್ತು, ಏನು ಅಂತ ಅಂದ್ರೆ ನೀರ್ ಹತ್ರ ಎಲ್ಲ ಹೋಗಂಗಿಲ್ಲ, ಈಚೆ ದಡದಲ್ಲೇ ಇಟ್ಕೊಂಡು ಆಟ ಆಡಿ ಅಂತೆಲ್ಲ.